ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನು ಮಾತ್ರ ಸೂಪರಾಗಿದ್ದೀನಿ. ಇವತ್ತೇನಪ್ಪ ಮ್ಯಾಟ್ರ್ ಅಂತಂದರೆ, ನಮ್ಮ ಹತ್ರ ಇದೆ 2 ಟ್ರ್ಯಾಕ್ಟರ್ ಇದೆ. 2 ಟ್ರ್ಯಾಕ್ಟರ್ದೊಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೆ. ಬಟ್ ಇವತ್ತು ಒಂದು ವೀಡಿಯೋ ಮಾಡ್ತೀನಿ ಟ್ರ್ಯಾಕ್ಟರ್ದು. ಬರೀ ಬೈಕ್ದು ಕಾರ್ದು ವೀಡಿಯೋ, ಕಾರ್ದು ಯಾವುದೂ ಬಿಟ್ಟಿಲ್ಲ. ಬೈಕ್ದು ವೀಡಿಯೋಸ್ ನೋಡಿ ನಿಮಗೆ ಬೋರ್ ಆಗಿರುತ್ತೆ ಅನಿಸುತ್ತೆ. ಹಂಗಾಗಿ ಒಂದೇ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂದ್ಬಿಟ್ಟು ಟ್ರ್ಯಾಕ್ಟರ್ದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇದು ಬಂದುಬಿಟ್ಟು ನನ್ನ ಫ್ರೆಂಡ್ದೆ. ಬನ್ನಿ ಹೋಗ್ತಾ ಮಾತಾಡೋಣ ಹೆಂಗಿದೆ ಗಾಡಿ ಓಡಿಸೋದಕ್ಕೆ ಅಂತ ಹೇಳ್ತೀನಿ. ಮತ್ತು ಇದರದ್ದೊಂದು ಕತೆ ಇದೆ, ಅದನ್ನ ಕತೆನೇ ಹೇಳ್ಬೇಕು ನಿಮಗೆ ಟ್ರ್ಯಾಕ್ಟರ್ದು. ಬನ್ನಿ ಲೆಟ್ಸ್ ಗೋ. ನಿಮಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಏನು ಕತೆ ಗೊತ್ತಾ? ನಮ್ಮ ಅಣ್ಣವ್ರದ್ದು ಟ್ಯಾಕ್ಟ್ರಿ ಮತ್ತು ನಮ್ಮ ಟ್ಯಾಕ್ಟ್ರಿನ ಇಲ್ಲಿ ಕೆಲಸಕ್ಕೆ ಅಂತ ತಂದಿದ್ವಿ. ನಮ್ಮ ಹಳೆ ಮನೆ ಇದೆಯಲ್ಲ, ನಮ್ಮ ಮನೆ ಮುಂದೆ ಇದೆಯಲ್ಲ, ಈ ಜಾಗ ನೆನ್ಪಿಟ್ಕೊಳ್ರಿ. ಈಗ ನೋಡ್ಕೊಳ್ರಿ, ಇದೊಂದು ಜಾಗ ಸಿಂಪಲ್ ನೋಡ್ಕೊಳ್ರಿ. ಹಂಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಮನೇನ ಫಸ್ಟು ಕೆಡವಬೇಕಾದ್ರೆ ನಮ್ಮ ಹಳೆ ಮನೆಯೇ ಕೆಡುತ್ತಾಯಿದ್ರು. ಆವಾಗ ಅಲ್ಲಿರೋ ಇವನು ಇರ್ತಾವಲ್ಲ, ಕಲ್ಲು ಮಣ್ಣು ಅವೆಲ್ಲ ಇರ್ತಾವಲ್ಲ. ವೀಡಿಯೋ ಮಾಡ್ತಾಯಿದ್ದೀನಿ. ಕಲ್ಲು ಮಣ್ಣು ಅವೆಲ್ಲ ಇರ್ತಾವಲ್ಲ, ಅವನ್ನ ಲೋಡ್ ತೊಗೊಂಬಂದು ಟ್ಯಾಕ್ಟ್ರಿಯಲ್ಲಿ ತೊಗೊಂಬಂದು ಈ ಕಡೆ ಇವರು ಕಣದಲ್ಲಿ ಹಾಕಿದ್ವಿ. ಅವರು ನಮ್ಮ ಪರಿಚಯದವ್ರದೇ. ಅವರು ಮತ್ತೆ ಅಲ್ಲಿ ನೆಕ್ಸ್ಟ್ ಏನೋ ಮಾಡಿಸ್ತಾ ಇದ್ದೀವಿ ಅಂತಂದ್ಬಿಟ್ಟು ಅಲ್ಲಿಂದ ತೆಗಿಯೋಕೆ ಹೇಳಿದ್ರು, ಅವ್ನು ತೆಗಿತಾಯಿದ್ವಿ, ಲೋಡ್ ಮಾಡ್ತಾಯಿದ್ವಿ. ಆವಾಗ ನಮ್ಮ ಮಾವ 2 ಟ್ಯಾಕ್ಟ್ರಿನ ತೊಗೊಂಬಂದು ಅಲ್ಲಿ ನಿಲ್ಸಿತ್ತು. ನಾನೇನು ಮಾಡಿದೆ, ತೊಗೊಂಡು ಬಂದೆ. ಅಲ್ಲಿ ಮುಂದಕ್ಕೆ ಬಿಡ್ತಾಯಿದ್ದೆ. ಅವ ನಮ್ಮ ಮಾವ ಏನೂ ಅಂದಿರಲಿಲ್ಲ. ಸರಿ ಆಯಿತು ಬಿಡು ಅಂತಂದು ಸಂಜೆ ತನಕ ಅಲ್ಲೇ ಕೆಲಸ ಮಾಡ್ತಾಯಿದ್ವಿ. ಸಂಜೆ ಆಗ್ತಾ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ತಾತ ಫುಲ್ಲು ಬೈಕ್ ಹೊಡಿತಾಯಿತ್ತು. ಇವಾಗ ಫುಲ್ಲು ವೀಕ್ ಆಗ್ಬಿಟ್ಟೈತೆ. ಅವಾಗ ಇದು ಮಾಡ್ತಾಯಿತ್ತು, ಬೈಕ್ ಹೊಡಿಯೋದು ಚೆನ್ನಾಗಿ. ಅವಾಗ ಏನನ್ನೋದು, ವಿಡಿಯೋ ಮಾಡ್ತಾಯಿದ್ದೀನಿ. ಅವಾಗ ನಮ್ಮ ತಾತ ಹೆಂಗೆ ಅಂತಂದರೆ, ತಗೊಂಡು ಬಾರ ನೋಡ್ಕೊಳ್ಳೋಣ ಅಂತ ಅಂದ್ಬಿಡ್ತಾ. ನನಗೆ ಅದೇ ಒಂದು ಖುಷಿ. ಅವಾಗ 6ನೇ ಕ್ಲಾಸಲ್ಲಿ ಇದು ನಡೆದಿರೋ ಇನ್ಸಿಡೆಂಟ್. 6ನೇ ಕ್ಲಾಸಲ್ಲಿ ಅವಾಗ ರಜಕ್ಕೆ ಬಂದಿದ್ದೆ. 6ನೇ ಕ್ಲಾಸ್ ಮುಗಿಸ್ಕೊಂಡು ರಜಕ್ಕೆ ಬಂದಿದ್ದೆ ಅನ್ಸುತ್ತೆ. ಅವಾಗೆಲ್ಲ ನಮ್ಮ ಅವ್ರ ಜೊತೆ ಎಲ್ಲ ಹೊಡೆದಾಡಿ ರೂಢಿ ಇತ್ತು ಟ್ಯಾಕ್ಟ್ರಿನ. ಅಂದರೆ ಅವರು ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡವರು ನಮ್ಮ ಮಾವ, ನಾನು ಹಿಂಗೆ ಈ ಥರ ಇಲ್ಲಿ ಕುತ್ಕೊಂಡು ಓಡಿಸ್ತಾ ಇದ್ದೆ, ರೂಢಿ ಇತ್ತು. ಹೋಗ್ತಾ ಅದೊಂಥರ ಫುಲ್ಲು ಇಂಟ್ರೆಸ್ಟ್ ಬೆಳೀತಾ ಹೋಯಿತು. ಟ್ಯಾಕ್ಟ್ರಿ, ಬೈಕು, ಕಾರು. ಇವಾಗ ಏನು ಅದೇ ಫೀಲ್ಡಲ್ಲಿ ಇದ್ದೀನಲ್ಲ, ಈ ಫೀಲ್ಡಿಗೆ ಬರೋಕ್ಕೆ ಕಾರಣನೇ ಅದು ಅಂತಲೇ ಹೇಳ್ಬೋದು. ಏನು ಮಾಡಿದರು, ಸರಿ ಆಯಿತು ತಗೊಂಡು ಬಾ ಅಂತ ನನಗೆ ಅದೊಂಥರ ಖುಷಿ ಆಗ್ಬಿಡ್ತು. ನಮ್ಮ ತಾತ ಹೇಳಿ ತಗೊಂಡು ನಡಿಯೋಣ ಅಂತ ಅಂದ್ಬಿಟ್ಟು ತಗೊಂಡು ಸೀದಾ ನಮ್ಮ ಮನೆ ಮುಂದೆ ಏನು ಖಾಲಿ ಜಾಗ ಇದೆಯಲ್ಲ ಇವಾಗ, ಅಲ್ಲೇ ನಮ್ಮ ಮನೆ ಇದ್ದಿದ್ದು, ಹಳೆ ಮನೆ ಇದ್ದಿದ್ದು, ಹಂಚಿನ ಮನೆ. ಆ ಜಾಗಕ್ಕೆ ತಗೊಂಬಂದು ನಿಲ್ಲಿಸ್ದೆ ಗುರು. ಅವತ್ತು ದೊಡ್ಡ ಗಾಡಿ ಅದು, ಇದಕ್ಕಿಂತ ದೊಡ್ಡ ಗಾಡಿ. ನಮ್ಮೂರಲ್ಲೇ ಅದು 4ನೇ 5ನೇ ಗಾಡಿ ಅನ್ಸುತ್ತೆ ಅಷ್ಟೇ ಅದು ಟ್ಯಾಕ್ಟ್ರಲ್ಲಿ. ಆ ಗಾಡಿನ ತೊಗೊಂಡು ಬಂದು ನಿಲ್ಲಿಸ್ದೆ. ನಮ್ಮ ಅಮ್ಮ ಅವರೆಲ್ಲ ನಮ್ಮ ಮನೆ ಮೇಲೆ ನಿಂತ್ಕೊಂಡು ನೋಡ್ದವ್ರೆ. ನಮ್ಮ ಮಗ ಗಾಡಿ ಹೊಡೆಯಂಗೆ ಆಗ್ಬಿಟ್ಟ, ಟ್ಯಾಕ್ಟ್ರಿ ಹೊಡೆಯಂಗೆ ಆಗ್ಬಿಟ್ಟ ಗುರು ಅಂತಂದ್ಬಿಟ್ಟು. ನನಗೆ ನಮ್ಮಮ್ಮವ್ರು ನೋಡಿ ಖುಷಿ, ನನಗೆ ನಮ್ಮ ಮಾವ ನೋಡಿ ಬೇಜಾರು. ಎಲ್ಲ ಮಾವ ಹೊಡಿತಿತ್ತು, ಎಲ್ಲ ಬೈತಿತ್ತು ಅಂತಂದ್ಬಿಟ್ಟು. ಕೊನೆಗೂ ಮೇಲ್ ರೂಮಿಗೆ ಕರ್ಕೊಂಡು ಹೋಗಿ ನಾಯಿ ಹೊಡೆದಂಗೆ ಹೊಡೆಯೋದು ಮೇನ್ ಇದಲ್ಲ. ಯಾರಿಗಾರು ಏನಾದರೂ ಆಗಿದ್ದರೆ ಏನು ಮಾಡ್ತಿದ್ಯಪ್ಪ ನೀನು, ಏನು ಕಟ್ಕೊಡ್ತಿದ್ದೆ ಯಾರಿಗಾರು, ಜೀವ ಸಿಗುತ್ತಾ ಅಂತಂದ್ಬಿಟ್ಟು ಅವಾಗ ಸ್ವಲ್ಪ ಜೋರು ಮಾಡಿ ಒಂದು 2 ಏಟು ಹೊಡೆದಿತ್ತು. ಅವಾಗಿನ ಇನ್ಸಿಡೆಂಟು ಇವಾಗಲೂ ನೆನೆಸ್ಕೊಂಡ್ರು ನನಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಈ ಥರ ಎಲ್ಲ ಮಾಡಿದ್ದ ಗುರುನ ಅಂತಂದ್ಬಿಟ್ಟು. ಕತೆ ನಂದಂತೂ ಒಂದೊಂಥರ ಏನೋ ನಾನು ಅದೇ ಕುತ್ಕೊಂಡು ಡೈರಿ ತೊಗೊಂಡು ಬರೆದ್ಬಿಟ್ರೆ ನನ್ನ ಲೈಫಿಂದ ನಾನು ಒಂದು ಮೂವಿ ಮಾಡಿಬಿಡ್ಬೋದು, ಒಂದು ಬರೆದ್ಬಿಟ್ಟು. ಆ ಥರ ಅವಾಗಿಂದನೂ ಇಂಟ್ರೆಸ್ಟು. ಟ್ಯಾಕ್ಟ್ರು, ಕಾರು, ಬೈಕು, ದೊಡ್ಡ ಬೈಕ್ ಹೊಡಿಬೇಕು, ದೊಡ್ಡ ಕಾರು ಹೊಡಿಬೇಕು ಅಂತೆಲ್ಲ ತುಂಬ ಆಸೆ. ನಿಮ್ಗಳು ಸಪೋರ್ಟ್ ಇದ್ದರೆ ಎಲ್ಲದನ್ನೂ ಮಾಡೋಣ ಒಂದ್ಸಲಿ. ಇವಾಗ ಸದ್ಯಕ್ಕೆ ಬನ್ನಿ ಟ್ಯಾಕ್ಟ್ರ್ ಯಾವ ಥರ ಇದೆ ಓಡಿಸೋದಕ್ಕೆ ಎಲ್ಲ ಅಂತಂದ್ಬಿಟ್ಟು ನೋಡಿ ಹೇಳ್ತೀನಿ. ಮೇಯ್ನಾಗಿ ಟ್ಯಾಕ್ಟ್ರ್ ಬಂದುಬಿಟ್ಟು ಚಿಕ್ಕ ಟ್ಯಾಕ್ಟ್ರು. ಇವಾಗ ಈ ಆರ್ಚರ್ಡ್ ಅಂತಂದರೆ ಹೆಂಗೆ ಗೊತ್ತಾಯಿತು, ಸ್ವರಾಜ್ ಆರ್ಚರ್ಡ್ ಇದು. ಈ ಆರ್ಚರ್ಡ್ ಅಂತಂದರೆ ಫ್ರೂಟು, ಇದು ಹಣ್ಣಿನ ತೋಟಗಳಿರ್ತಾವಲ್ಲ ಅದರ ಹೆಸ್ರನ್ನ ಇದಕ್ಕೆ ಇಟ್ಟಿರೋದು. ಅಂದರೆ ಈ ಥರ ಮಿನಿ ಟ್ಯಾಕ್ಟ್ರಿಗಳು ಅವನ್ನ ಅಲ್ಲಿ ಯೂಸ್ ಮಾಡ್ತಾರೆ. ಯಾವ ಜಾಗದಲ್ಲಿ ಇವಾಗ ಹಣ್ಣು, ದಾಳಿಂಬೆ ಹಣ್ಣು ಮತ್ತು ಇದನ್ನ ಹಾಕಿರ್ತಾರಲ್ಲ, ದ್ರಾಕ್ಷಿ, ಅವೆಲ್ಲ ಚಿಕ್ಕದಾಗಿ ಮಾಡಿರ್ತಾರಲ್ಲ, ಹಂಗಾಗಿ ಅಲ್ಲಿಗೆ ಅಂತ ಯೂಸ್ ಮಾಡಿರೋಂಥ ಗಾಡಿಗಳು. ಅಲ್ಲಿ ಮೇಯ್ನಾಗಿ ಅದಕ್ಕೆ ಅಂತಲೇ ಮಾಡಿರೋಂಥ ಗಾಡಿಗಳು ಇವು. ನಾವು ಈ ಕಡೆ ನಮ್ಮ ಅಡಿಕೆ ತೋಟದಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ ಅಂತಂದರೆ ನಿಮಗೆ ಇಲ್ಲೇ ತೋರಿಸ್ಬಿಡ್ತೀನಿ. ಗಾಡಿ ಒಳಗಡೆ ಹೊಡೆಯೋಲ್ಲ, ಯಾವ ಥರ ಹೊಡಿತಾರೆ ಅಂತ ತೋರಿಸ್ತೀನಿ. ಇವಾಗ ಏನಿದೆಯಲ್ಲ ಈ ಥರ ಈ ಬಾಕ್ಸಲ್ಲಿ ಕಟ್ಟಾಕ್ಬೇಕು ಗಾಡಿ ಕರೆಕ್ಟಾಗಿ ಕಟ್ಟಾಕಬೇಕು ಅಂತಂದರೆ ನಾವು ಯೂಸ್ ಮಾಡೋದೇ ಈ ಥರ ಚಿಕ್ಕ ಟ್ಯಾಕ್ಟ್ರಿಗಳು. ದೊಡ್ಡ ಟ್ಯಾಕ್ಟ್ರಿಗಳ್ನ ಕಟ್ ಮಾಡ್ಬೋದು, ಬಟ್ ಅದು ಬರೀ ಟ್ಯಾಕ್ಟ್ರನ್ನ ಕಟ್ ಮಾಡ್ಬೋದು. ಹಿಂದೆಗಡೆ ಫ್ಲೋ ಮತ್ತು ಕಲ್ಟಿವೇಟ್ರು, ಕುಂಟೆ ಆ ಥರ ಏನಾರು ಹಾಕ್ಕೊಂಡ್ರೆ ಕಟ್ಟಾಗಲ್ಲ. ಈ ಗಾಡಿಲಾದರೆ ಬೇಕಾದ್ರೆ ಆರಾಮಾಗಿ ಕಟ್ಟಾಗುತ್ತೆ, ಯಾವುದೇ ಥರ ಏನೋ ಸಮಸ್ಯೆ ಆಗೋಲ್ಲ. ಮತ್ತು ಮರಗಳು ಮುರ್ಕೊಂಡು ಹೋಗಲ್ಲ, ಗಿಡಗಳು ಹಾಳಾಗಲ್ಲ, ಏನೂ ಆಗೋಲ್ಲ.
ಹಂಗಾಗಿ ಈ ಟ್ಯಾಕ್ಟ್ರನ್ನ ತುಂಬ ಪ್ರಿಫರ್ ಮಾಡ್ತಾರೆ. ಇವಾಗೆಲ್ಲ ಮಾರ್ಕೆಟಲ್ಲಿ ಜಾಸ್ತಿ ಓಡ್ತಾ ಇರೋದೇ ಗಾಡಿಗಳು ಈ ಥರದವು. ಒಂದು 2-3 ಎಕರೆಗಳು ಹಿಡ್ಕೊಂಡು ನಮ್ಮ ಯೂಸಿಗೆ, ನಮ್ಮ ಮನೆ ಯೂಸಿಗೆ ಅಂತಂದ್ಬಿಟ್ಟು ತೊಗೊಂಡ್ರೆ ಈ ಥರ ಗಾಡಿಗಳು ತೊಗೋಬೇಕು. ಅವಾಗೆಲ್ಲ ನಮ್ಮ ಅವರೆಲ್ಲ ಅವರೇ ಹೊಡಿತಾಯಿದ್ರು. ನಮ್ಮ ಟ್ಯಾಕ್ಟ್ರಿ ಸೋನಾಲಿಕಾ ಅಂತ ಇತ್ತು, ಇದೆ ಇವಾಗಲೂ ಇದೆ, ಬಟ್ ವರ್ಕಿಂಗ್ ಕಂಡೀಷನ್ ಇಲ್ಲ ಇವಾಗ. ಅಲ್ಲಿ ನಮ್ಮ ಮಾವರ ಮನೆಯಲ್ಲಿ ಇದೆ ಅದು. ಆ ಗಾಡೀಲಿ ನಮ್ಮ ತೋಟಗಳೆಲ್ಲ ನಾವೇ ಹೊಡ್ಕೊಳ್ತಾ ಇದ್ವಿ ಅವಾಗಿಂದ ನೋಡಿ 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 ರೂಢಿ. ಹಂಗಾಗಿ ಇವಾಗ ಆ ಥರ ಅದರಲ್ಲಿ ಕಟ್ ಮಾಡೋಕ್ಕಾಗಲ್ಲ, ತುಂಬ ಮೈಕೈ ನೋವು. ಇದಾದರೆ ಪವರ್ ಸ್ಟೇರಿಂಗ್ ಬರುತ್ತೆ, ಇದರಲ್ಲಿ ಸಿಂಗಲ್ ಸೈಡ್ ಪವರ್ ಸ್ಟೇರಿಂಗ್ ಬರುತ್ತೆ. ಅಂದರೆ ಪಂಪ್ ಸಿಸ್ಟಮ್ ಕೊಟ್ಟಿರ್ತಾನೆ, ಹೈಡ್ರಾಲಿಕ್ ಸಿಸ್ಟಮ್ಮು. ಅವಾಗೆಲ್ಲ ಹಾಕ್ಕೊಂಡು ಆ ಕಡೆ ಈ ಕಡೆ ಹಿಂಗೆ ಎಳಿಬೇಕಿತ್ತು, ಕೈ ಮೈಯೆಲ್ಲ ನೋವಾಗೋಗ್ಬಿಡೋದು. ಇವಾಗೆಲ್ಲ ತುಂಬಾ ಟೆಕ್ನಾಲಜಿ ಇಂಪ್ರೂವ್ ಆಗಿಬಿಟ್ಟು ಗಾಡಿಗಳನ್ನ ಚೆನ್ನಾಗಿ ಇವಾಗ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಅದೇ ಅಂಥ ಜಾಗದಲ್ಲಿ ಮೇಯ್ನಾಗಿ ಈ ಗಾಡಿಗಳನ್ನ ಯೂಸ್ ಮಾಡ್ತಾರೆ. ನಮ್ಮ ಸೈಡಂತೂ ಈ ಥರದ ಒಂದು 3-4 ಇರ್ಬೋದು ಅಷ್ಟೇ ಗಾಡಿಗಳು ನಮ್ಮೂರಲ್ಲಿ. ಇವರು ಈ ಓನರ್ ಇದ್ರಲ್ಲ, ಅವ್ರದ್ದು ಇದೇ ಬಿಸ್ನೆಸ್ಸು. ಈ ಥರದ ಒಂದು 3-4 ಗಾಡಿಗಳು ಇಟ್ಕೊಂಡಿದ್ದಾರೆ, ದೊಡ್ಡದು 4, ದೊಡ್ಡದೆರಡು, ಚಿಕ್ಕ 3 ಗಾಡಿಗಳನ್ನ ಇಟ್ಕೊಂಡಿದ್ದಾರೆ. ಹಂಗಾಗಿ ಅವರಿಗೆ ಗೊತ್ತಿರುತ್ತೆ. ಅವರು ಸಿಗಲಿಲ್ಲ ಇವಾಗ, ಸ್ವಲ್ಪ ಬ್ಯುಸಿ ಇದ್ದರು ಅಂತಂದ್ಬಿಟ್ಟು ನಾನೇ ಗಾಡಿ ತೊಗೊಂಡು ಬಂದೆ. ಇಲ್ಲಾಂದರೆ ಅವರೇ ಹೇಳ್ತಾಯಿದ್ರು ನಿಮ್ಗೆ ಯಾವ ಥರ ಏನು ಅಂತಂದ್ಬಿಟ್ಟು. ಈ ಚಿಕ್ಕ ದಾಯಗಳಿದೆಯಲ್ಲ, ಇದರಲ್ಲಿ ಆರಾಮಾಗಿ ಕಟ್ಟಾಗುತ್ತೆ. ಇಲ್ಲಾಂದರೆ ತುಂಬ ಹಿಂಸೆ ಕಟ್ ಮಾಡೋದು ಅದೆಲ್ಲ. ತುಂಬ ಹಿಂಸೆ ಆಗಿಬಿಟ್ರೆ ನಿಮಗೆ ಗಾಡಿ ಕಟ್ ಮಾಡೋಕ್ಕಾಗಲ್ಲ, ಮರಗಳು ಮುರ್ಕೊಂಡು ಹೋಗ್ಬಿಡ್ತವೆ, ಆ ಥರ ಎಲ್ಲ ಹಿಂಸೆಗಳಿರ್ತವೆ. ಹಂಗಾಗಿ ಈ ಚಿಕ್ಕ ಟ್ಯಾಕ್ಟ್ರಿನ ಯೂಸ್ ಮಾಡೋದು. ಬನ್ನಿ ಸ್ವಲ್ಪ ಜೋರಾಗಿ ಹೋಗೋಣ. ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟೆ 24 ಲಾಸ್ಟು. 3ನೇ ಗೆರೆ ಹಾಕ್ಕೊಂಡು ಇವಾಗ, ಅವಾಗಿಂದ 1-2ರಲ್ಲೇ ಓಡಿಸ್ತಾ ಇದ್ದೀನಿ. ಇದೇನು ಸಸ್ಪೆನ್ಷನ್ ಅಲ್ಲ ಗುರು, ಹಾಕ್ಕೊಂಡು ಎತ್ತಿ ಬಿಸಾಕ್ಬಿಡುತ್ತೆ. ನಿಮಗೆ ಭಾಳ ಹೊತ್ತು ಹಾಕ್ಕೊಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ಇದು ನಾರ್ಮಲ್ ಯೂಸಿಂಗ್ ಮಾತ್ರ. ಮತ್ತು ಇದ್ರ ಕೆಪಾಸಿಟಿ ಎಲ್ಲ ಹೇಳ್ತೀನಿ ಬನ್ನಿ, ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಏನೇನು ಮ್ಯಾಟ್ರು ಇದ್ರದ್ದು, ಪವರ್ ಬಗ್ಗೆ, ಇಂಜಿನ್ ಬಗ್ಗೆ ಎಲ್ಲ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಎಲ್ಲ ಹಿಂಗೆ ನೋಡ್ಕೊಂಡು ಹೋಗ್ತಾವ್ರೆ, ಯಾವನ್ ಗುರು ಇವನು ಹೆಲ್ಮೆಟ್ ಹಾಕ್ಕೊಂಡು ಟ್ಯಾಕ್ಟ್ರಿ ಓಡಿಸ್ತವನೆ ಅಂತ. ಕೈಯಲ್ಲಿ ಹಿಡ್ಕೊಂಡು ಮಾಡ್ಬೋದಿತ್ತು, ಬಟ್ ನಿಮಗೆ POV ವ್ಯೂ ಕೊಡೋಕ್ಕಾಗಲ್ಲ ನನಗೆ. ನಾವು ಯಾವ ಥರ ನೋಡ್ತೀವಲ್ಲ ಅದೇ ಥರ ನೀವು ನೋಡಬೇಕು ಅಂತಂದ್ರೆ ನಾನು ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು. ಇಲ್ಲ ಹೆಡ್ ಮೌಂಟ್ ಹಾಕ್ಕೋಬೇಕು. ಹೆಡ್ ಮೌಂಟ್ ಯಾವನ್ ಹಾಕ್ಕೊಳ್ತಾನೆ ಇವಾಗ, ಸರಿಯಾಗಲ್ಲ. ಮತ್ತು ಅದಕ್ಕೆ ಇದನ್ನ ಯೂಸ್ ಮಾಡಬೇಕು, ಬೇರೆ ಮೈಕ್ ಯೂಸ್ ಮಾಡಬೇಕು. ಇದ್ರಾಗಾದರೆ ಮೈಕ್ ಸೆಟಪ್ ಎಲ್ಲ ಇತ್ತಲ್ಲ, ಹಂಗಾಗಿ ಇದನ್ನೇ ತೊಗೊಂಬಂದೆ. ಇದು ಬಂದುಬಿಟ್ಟು ನಮ್ಮ ಮಾವರ ತೋಟ. ಇಲ್ಲೇ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಯೂಸ್ ಇರುತ್ತೆ ಅನ್ನೋದೊಂದು. ಇಲ್ಲ ನಮ್ಮ ಮಾವು ಇಲ್ಲೇ ಇರೋಂಗೈತಪ್ಪ, ಮಾವು ಇಲ್ಲೇ ಐತೆ. ಮುಂದಕ್ಕೆ ಒಂದು ಸ್ವಲ್ಪ ಹೋಗಿ ತೋರಿಸ್ತೀನಿ ಬರ್ರಿ. ಅಲ್ಲಿ ನಮ್ಮ ತೋಟದಲ್ಲಿ ಏನೋ ಮಾಡ್ತಾಯಿದ್ರು ನಮ್ಮ ಮಾವರು, ಹಂಗಾಗಿ ಅಲ್ಲಿ ಹೋಗಲಿಲ್ಲ. ಹಿಂಸೆ ಒಂಥರ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ ನನಗೆ ವೀಡಿಯೋ ಏನಾರು ಮಾಡಬೇಕಾದ್ರೆ. ಹಾಗಾಗಿ ಇಲ್ಲೇ ಇನ್ನೊಂದು ನಮ್ಮ ಫ್ರೆಂಡೇ ಒಂದು ತೋಟ ಇದೆ, ಅವ್ರ ಹತ್ರ ಅಲ್ಲೇ ಹೋಗೋಣ ಬನ್ನಿ, ನಿಮಗೆ ತೋರಿಸ್ಕೊಡ್ತೀನಿ ಯಾವ್ಯಾವ ಥರ ಏನು ಮ್ಯಾಟ್ರು ಅಂತಂದು. ತುಂಬಾ ಕಾಂಪ್ಯಾಕ್ಟ್ ಗಾಡಿ ಇದು, ಎಲ್ಲಿ ಬೇಕಾದರೂ ಅಲ್ಲಿ ಆರಾಮ ನುಗ್ಗಿಸ್ಕೋಬೋದು. ಮತ್ತು ನಿಮಗೆ 1 ಟನ್ ಕೆಪಾಸಿಟಿ ಲೋಡು ಆಗುತ್ತೆ, ಅಂದರೆ 1 ಟನ್ ಕೆಪಾಸಿಟಿ ಹಾಕ್ಬೋದು ಇದ್ರ ಮೇಲೆ ವೆಯ್ಟ. ತುಂಬಾ ಯೂಸ್ಫುಲ್ ಗುರು, ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಮೈಲೇಜು ಕೊಡುತ್ತೆ. ಇದು ಎಕ್ಸಾಸ್ಟ್ ಪೈಪ್ ಬಂದುಬಿಟ್ಟು ಹಿಂಗೆ ಡೌನಿಗಿರುತ್ತೆ, ಕೆಳಗಿರುತ್ತೆ. ಇವರು ಇದನ್ನು ಮೇಲ್ ಮಾಡ್ಕೊಂಡಿದ್ದಾರೆ, ಇವರೇ ಚೇಂಜ್ ಮಾಡ್ಕೊಂಡಿರೋದು ಅನಿಸುತ್ತೆ. ಇದು ಹಿಂಗೆ ಕೆಳಗೆ ಬಂದಿರುತ್ತೆ. ಯಾಕೆ ಅಂತಂದರೆ ಇವಾಗ ಅದೇ ಹೇಳಿದ್ನಲ್ಲ, ಫ್ರೂಟ್ಸ್ ತೋಟದಲ್ಲಿ, ಹಣ್ಣಿನ ತೋಟದಲ್ಲೆಲ್ಲ ಹೊಡಿಬೇಕಾದ್ರೆ ಅದು ಚಪ್ರ ಇಷ್ಟೇ ಹಾಕಿರ್ತಾರೆ ಕೆಳಗಡೆ, ಈ ಗಾಡಿ ಅಷ್ಟು ನುಗ್ಗೋ ಅಷ್ಟು ಹಾಕಿರ್ತಾರೆ ಅಷ್ಟೇ. ಅಲ್ಲಿಗೆ ಅಣಿಬಾರ್ದು ಅಂತಂದ್ಬಿಟ್ಟು ಈಗ ಸೈಲೆನ್ಸರ್ ಪೈಪ್ನ ಕೆಳಗೆ ಮಾಡಿರ್ತಾರೆ, ಹಿಂಗೆ ಉದ್ದುದ್ದು ಕೊಟ್ಟಿರ್ತಾರೆ. ಇವರು ಇದನ್ನು ಬೇಕು ಅಂತಾನೆ ಅವರೇ ಮೇಲ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಎಲ್ಲ ಹಿಂಗೆ ನೋಡ್ದವ್ರಪ್ಪ, ಇವನು ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾವನಲ್ಲ ಅಂತಂದ್ಬಿಟ್ಟು. ಏನು ಮಾಡೋಣ ಗುರು, ಕೈ ಹಾಕ್ಬಿಟ್ಟಿದ್ದೀನಿ ಫೀಲ್ಡ್ಗೆ. ಕಷ್ಟನೋ ಸುಖನೋ ಮಾಡಬೇಕಪ್ಪ, ಏನು ಮಾಡೋಂಗಿಲ್ಲ. ನಿಮಗೆ ಸೌಂಡ್ಗೆ ವಾಯ್ಸ್ ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ, ಫುಲ್ ಸೌಂಡ್ ಇಟ್ಕೊಳ್ರಿ. ಫುಲ್ ಸೌಂಡ್ ಇಟ್ಕೊಂಡ್ರೆ ನಿಮಗೆಲ್ಲ ಕೇಳಿಸುತ್ತೆ. ಇಲ್ಲೇ ತೋರಿಸ್ಕೊಡ್ತೀನಿ, ಬಂದಿದ್ದ ರೂಟಲ್ಲೇ ಮತ್ತೆ ವಾಪಸ್ ಹೋಗೋಣ. ಏನು ಮಾಡೋದಪ್ಪ, ರೋಡಲ್ಲಿ ನಿಲ್ಸ್ಕೊಂಡ್ರೆ ಗಾಡಿಗಳು ಕಾಟ, ತೋಟದಲ್ಲಿ ನಿಲ್ಸ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಹಂಗಾಗಿ ನಾನು ಇಲ್ಲಿ ತೊಗೊಂಬಂದಿರೋದು. ಅಯ್ಯ ಹೆಂಗೆ ಎತ್ತೆತ್ತು ಬಿಸಾಕ್ತತೆ ಅಂದರೆ ಯಪ್ಪ, ಸಾವಾಸನೇ ಅಲ್ಲ ಟ್ಯಾಕ್ಟ್ರಿ ಹೊಡೆಯೋದು. ಹೆಂಗೆ ಡೈಲಿ ಇದಕ್ಕೆ ಹೋಗ್ತಾರೆ, ಬಾಡಿಗೆ ಹೊಡೆಯೋಕೆ ಹೋಗ್ತಾರೆ ಅನ್ನೋದು ಅವರಿಗೆಲ್ಲ ಗ್ರೇಟ್. ಸಾಕು, ಇಲ್ಲೇ ಇರಲಿ. ಇಲ್ಲೈತಲ್ಲ ಇದು ಸ್ಟಾಪ್ ಅಂತ, ಇದನ್ನ ಎಳೆದ್ಬಿಟ್ರೆ ಸ್ಟಾಪ್ ಆಗಿಬಿಡುತ್ತೆ. ಹಬ್ಬಬ್ಬಬ್ಬ ಮೈಯೆಲ್ಲ ನೋವಾಗಿ ಹೋಗ್ಬಿಡ್ತು. ಬರೀ ಗಾಡಿ ಇದು ಸ್ಪೆಸಿಫಿಕೇಷನ್ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ, ಎಷ್ಟು HP ಇರುತ್ತೆ, ಏನೇನು ಯೂಸು ಅಂತಂದು ಎಲ್ಲ ಹೇಳ್ಕೊಡ್ತೀನಿ.
ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದೇ ಇಂಜಿನು. ಈ ಥರ ಇಂಜಿನ್ ಕೊಟ್ಟಿರ್ತಾರೆ, ಒಳಗಡೆ ಇರುತ್ತೆ. ಗಾಡಿ HP ನೋಡೋದಿದ್ರೆ 25 HP ಬರುತ್ತೆ. PTO HP ಅಂತ ಬರುತ್ತೆ. ಅದು ಬಂದುಬಿಟ್ಟು ನಿಮಗೆ ಗಾಡಿ ಹಿಂದಗಡೆ ಏನಾದರೂ ಕುಂಟೆ ಗಿಂಟೆ ಹಾಕ್ಕೊಳ್ತಿರಲ್ಲ, ಈಗ ಕಲ್ಟಿವೇಟ್ರ್ ಮಾಡೋದಕ್ಕೆ ಅದಕ್ಕೆ ಏನಾದ್ರು ಇಲ್ಲಿ ಸೆಟಪ್ ಮಾಡ್ಕೊಂಡಾಗ ಅವಾಗ ನಿಮಗೆ ಜಾಸ್ತಿ ಅಂದರೂ 30 HP, ಅಂದರೆ ಅಲ್ಲಿಂದ 5 HP ಜಾಸ್ತಿ ಆಗೋದು. 25ರಿಂದ 30 HP ಒಳಗಡೆ ನಿಮಗೆ ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಬಿಟ್ಟರೆ ನಿಮಗೆ 1828 CC ಗಾಡಿ ಇದು, 1828 CC ಬರುತ್ತೆ. ಅದು ಬಿಟ್ಟರೆ ನಿಮಗೆ ಇದ್ರದ್ದು ಕ್ಲಚ್ ಸಿಸ್ಟಮು, ಬ್ರೇಕ್ ಸಿಸ್ಟಮು ಅವೆಲ್ಲ ನಿಮಗೆ ಆಯಿಲಲ್ಲಿ ವರ್ಕ್ ಆಗುತ್ತೆ. ಇದರಲ್ಲಿ ಫ್ರಂಟಲ್ಲಿ ನಿಮಗೆ ಇದು ಬರುತ್ತೆ, ಏನದು ಪವರ್ ಸ್ಟೇರಿಂಗ್ ಬರುತ್ತೆ. ಸಿಂಗಲ್ ಸೈಡ್ ಬರುತ್ತೆ, ಇದು ಡಬಲ್ ಸೈಡ್ ಬರೋಲ್ಲ. ಫುಲ್ ಸಿಸ್ಟಮ್ ಅಲ್ಲ, ಇದು ಆಫ್ ಸಿಸ್ಟಮ್ ಮಾತ್ರ. ಈ ಕಡೆ ಸೈಡು ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಸಿಂಗಲ್ ರಾಡ್ ಬಂದಿರುತ್ತೆ. ನೀವು ದೊಡ್ಡ ದೊಡ್ಡ ಟ್ಯಾಕ್ಟ್ರಿಗಳು ಬಂದು ಅದರಲ್ಲಿ ಕೆಳಗಡೆ ಬಗ್ಗಿ ನೋಡಿದರೆ ಡಬಲ್ ಸಸ್ಪೆನ್ಷನ್ ಕೊಟ್ಟಿರ್ತಾರೆ, ಇದು ಸಿಂಗಲ್ ಬಂದಿರುತ್ತೆ. ಮತ್ತು ಇದು 2 ಸಿಲಿಂಡರ್ ಗಾಡಿ, ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಕಮ್ಮಿ ಖರ್ಚಲ್ಲಿ ಮೇಂಟೈನ್ ಮಾಡ್ಬೋದು. ಸೀಟ್ ಕಂಫರ್ಟ್ ಅಂತೂ ನೀವು ಕೇಳಲೇಬೇಡಿ, ಟ್ಯಾಕ್ಟ್ರಿ ಕಂಫರ್ಟ್ಗೋಸ್ಕರ ತಗೊಳ್ಳಲ್ಲ, ನಮ್ಮ ಮನೆ ಯೂಸಿಗೆ ಈ ಥರ ತೋಟದಲ್ಲಿ ಓಡಾಡೋದಕ್ಕೆ. ಇಲ್ಲಿ ಹೆಂಗೆ ಅಂತಂದರೆ ಈ ಗಾಡಿನ ಆರಾಮ ನೀವು ಇಲ್ಲಿಗೆ ತೊಗೊಂಬಂದು ಆರಾಮಾಗಿ ಒಂದೇ ಕಡೆ ಕಟ್ ಮಾಡ್ಕೊಬೋದು. ನಿಮಗೆ ತೋರಿಸ್ತೀನಿ ಕಟ್ ಮಾಡಿ, ಇವಾಗ ಲಾಸ್ಟಲ್ಲಿ ಆ ವಿಡಿಯೋನ ಹಾಕ್ತೀನಿ ನಿಮಗೆ. ಏಕಲವ್ಯ ಅಂತ ಹಾಕ್ಸಿದ್ದಾರೆ. ಅದು ಬಿಟ್ಟರೆ ನಿಮಗೆ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ, ಡ್ರೈ ಏರ್ ಕೂಲ್ಡ್ ಇಂಜಿನ್ ಅಂತ ಹೇಳ್ತಾರೆ ಅದನ್ನು. ಮತ್ತು ಕೂಲೆಂಟು, ಇಲ್ಲಿ ಕೂಲೆಂಟ್ ಹಾಕ್ಬೋದು. ಅದು ಬಿಟ್ಟರೆ ಡೀಸೆಲ್ ಇಲ್ಲಿ ಹಾಕ್ಬೋದು, ಡೀಸೆಲ್ ಇಂಜಿನ್ ಬೇರೆ ಇದು. ಆಮೇಲೆ ನಿಮಗೆ ಫಿಲ್ಟ್ರುಗಳು ಇಲ್ಲಿ ಬರ್ತವೆ, ಆಯಿಲ್ ಫಿಲ್ಟ್ರುಗಳು. ಅದೇ ಗುರು, ಮೇಯ್ನಾಗಿ ನಮಗೆ ಯೂಸ್ ಮಾಡೋಕ್ಕೆ ನಮ್ಮ ಮನೆ ನಮ್ಮದೇ ಅಷ್ಟೇ ಸಾಕಪ್ಪ, ಬೇರೆ ನಾವೇನು ಬಾಡಿಗೆ ಹೊಡಿಯೋಕ್ಕಾಗಲ್ಲ, ನಮ್ಮದು ನಾವೇ ಮಾಡ್ಕೊಂಡ್ರೆ ಸಾಕು ಅಂತಂದರೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಸ್ವರಾಜು 724 XM ಆರ್ಚರ್ಡ್ ಅಂತ ಬರುತ್ತೆ. ಮತ್ತು ಫೋರ್ಸಲ್ಲೂ ಬರುತ್ತೆ, ಫೋರ್ಸಲ್ಲಿ ಆರ್ಚರ್ಡ್ ಅಂತ ಬರುತ್ತೆ. ಮತ್ತು ಸುಮಾರು ಆಪ್ಷನ್ಗಳಿದ್ದಾವೆ ಟ್ಯಾಕ್ಟ್ರಿಗಳಲ್ಲಿ, ಅವೇನು ಬೇಜಾನ್ ಆಪ್ಷನ್ಗಳು ಸಿಗ್ತವೆ ನಿಮಗೆ. ಇವಾಗ ಮಾರ್ಕೆಟಿಗೆ ಎಂತೆಂಥ ಗಾಡಿಗಳು ಬಂದಿದ್ದಾವೆ. HMT, ಹಳೆ HMTನೂ ಚೆನ್ನಾಗಿದೆ ಇವಾಗ. ಆಮೇಲೆ ಇನ್ನೊಂದು ಕುಬೋಟ ಅಂತ ಬಂದಿದೆ, ಅದರಲ್ಲಂತೂ ಫ್ಯೂಚರ್ಸ್ಗಳು ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಅದು ಬಿಡ್ರಿ ನೆಕ್ಸ್ಟ್ ಲೆವೆಲ್ ಅದು ಕುಬೋಟ. ಮತ್ತು 4 ವೀಲ್ ಡ್ರೈವ್, ಇದು 2 ವೀಲ್ ಡ್ರೈವ್ ಅಷ್ಟೇ ಇದು. ಅದು ಬಿಟ್ಟರೆ ನಿಮಗೆ ಇಲ್ಲಿ ರೋಟೋವೀಟ್ರು ಮತ್ತು ಅವೇನಾರು ಹಾಕ್ಕೋಬೋದು. ಮತ್ತು ನಿಮಗೆ ಇಲ್ಲಿ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಥರ ಏನೇನು ಹಾಕ್ಕೋಬೋದು ಗಾಡಿಗಳಿಗೆ, ಏನೇನು ಹಾಕ್ಕೊಂಡು ಉಳುಮೆ ಮಾಡ್ಬೋದು ಅಂತ. ಅಲ್ಲಿ ಅವ್ರ ಮನೆ ಹತ್ರನೇ ಇಟ್ಕೊಂಡಿದ್ದಾರೆ, ಸುಮಾರು ಐಟಮ್ಸ್ಗಳು ಇಟ್ಕೊಂಡಿದ್ದಾರೆ, ಅಲ್ಲೇ ತೋರಿಸ್ತೀನಿ. ಇದನ್ನೇ ಹೊಡ್ಸಿದ್ದ? ಇದೇ ಹೊಡೆದಿದ್ದು ನೀನು? ಇದೇನಾ ಇದು? ಟ್ರೆನ್ಸ್ ಥರ ವರ್ಕ್ ಮಾಡುತ್ತಾನೆ ಇದು. ಓಕೆ, ಇದರಲ್ಲಿ ನಾವು ನಿನ್ನೆ ಹೊಡೆದಿರೋದು ಹಂಗಾರೆ. ಬಾಂಡ್ಲಿ ಇದು ಸಿಂಗಲ್ ಫ್ಲೋ, ಮತ್ತು ಇದು ಕುಂಟೆ, ಅದು ಬಲರಾಮ, ಡಬಲ್ ಫ್ಲೋ. ಆಮೇಲೆ ಇಲ್ಲಿ ಆಯಿಲ್ ಗೇಜ್ ಇದೆ. ಅದು ಬಿಟ್ಟರೆ ಇಷ್ಟಾಗರು ಟ್ಯಾಕ್ಟ್ರಿ ಬಗ್ಗೆ ಏನು ಹೇಳ್ತೀರಾ ಹೇಳ್ರಿ ನೀವು? ಅದು ಬಿಟ್ಟರೆ ನಿಮಗೆ ಇಲ್ಲಿ ಓಡೋಮೀಟ್ರ್ ತೋರಿಸುತ್ತೆ, ಫ್ಯೂಲ್ ತೋರಿಸುತ್ತೆ, ಗಾಡಿ ಟೆಂಪ್ರೇಚರ್ ತೋರಿಸುತ್ತೆ. ನಿಮಿಷ, ಗಾಡಿ ಟೆಂಪ್ರೇಚರು, ಇದರಲ್ಲಿ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ ತೋರಿಸುತ್ತೆ. RPM 100 ಅಂತ ಇದೆ ನೋಡಿರಿ ಇಲ್ಲಿ. ಆಮೇಲೆ ಇದು ಬ್ಯಾಟ್ರಿ ಎಷ್ಟಿದೆ, ಜಾಸ್ತಿ ಅಂದರೆ ಬ್ಯಾಟ್ರಿ ಏನಾದ್ರು ಕಮ್ಮಿ ಆಗಿದ್ದರೆ ಇಲ್ಲಿ ತೋರಿಸುತ್ತೆ. ಅದು ಬಿಟ್ಟರೆ ಇಲ್ಲಿಗೆ ಟೆಂಪ್ರೇಚರ್ ತೋರಿಸುತ್ತೆ ನಿಮಗೆ. ಇಷ್ಟೇ ಗಾಡಿ. ಆಮೇಲೆ ಇಲ್ಲಿ ಲೈಟ್ ಸಿಸ್ಟಮ್, ಹ್ಯಾಲೋಜನ್ ಲೈಟ್ ಬರುತ್ತೆ ಇದಕ್ಕೇನು, ಇದರಲ್ಲೆಲ್ಲ LED ಲೈಟ್ಸ್ ಎಲ್ಲ ಕೊಡೋಲ್ಲ. ಆಮೇಲೆ ಯಾವ ಥರ ಈ ಕಡೆ ಇಂಡಿಕೇಟರ್, ಇಲ್ಲಿ ಲೈಟ್ ಆನ್ ಆಯ್ತು ನೋಡಿರಿ, ಇಲ್ಲಿ ಲೈಟ್ ಬಟನ್ಸಲ್ಲಿ ಇಲ್ಲಿ ಕೊಟ್ಟಿರ್ತಾರೆ, ಆನ್ ಮಾಡೋದು ಆಫ್ ಮಾಡೋದು. ಇದು ಇಂಡಿಕೇಟರ್ ಸೈಡ್ಸು, ಲೆಫ್ಟು ರೈಟು. ಲೆಫ್ಟ್ ಇಲ್ಲ ರೈಟ್ ಹೊತ್ತಿದ್ದು ನೋಡಿರಿ, ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಬಂದರೆ ಲೆಫ್ಟು. ಇಷ್ಟೇ ಗುರು ಟ್ಯಾಕ್ಟ್ರಿ ಬಗ್ಗೆ. ಹಾಗೆ ಸಿಂಪಲಾಗಿ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಹೆಂಗೆ ಗಾಡಿ ಫ್ರೀ ಇತ್ತು. ಇದು ಗಾಡಿ ಫ್ರೀ ಇರೋಲ್ಲ ನಮಗೆ ಆ್ಯಕ್ಚುಲಿ, ಅಲ್ಲಿ ಇಲ್ಲಿಗೆ ಅಂತ ಕೆಲಸಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ಇವಾಗ ಸಿಕ್ಕಿದ್ದಕ್ಕೆ ನಾನೇ ತೊಗೊಂಬನ್ನಿ. ಫುಲ್ ಧೂಳಾಗಿ ಹೋಗ್ಬಿಟ್ಟೈತೆ ಯಪ್ಪ. ಅದರಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಅದು ಹೆಂಗೆ ಹಿಂಸೆ ಅಂದರೆ ಹಿಂಸೆ. ಬರ್ರಿ ಹೋಗೋಣ, ನಿಮಗೆ ತೋರಿಸ್ತೀನಿ ಯಾವ ಥರ ಗಾಡಿ ಕಟ್ಟಾಗುತ್ತೆ ಒಂದು ಇದರಲ್ಲಿ ಅಂತಂದ್ಬಿಟ್ಟು. ಇವಾಗಲೇ ತೋರಿಸ್ತೀನಿ ನೋಡಿರಿ, ನಿಮಗೆ ಹೆಂಗೆ ನೋಡ್ಕೊಳ್ರಿ. ಒನ್ನೆಗೇರಿ ಹಾಕ್ಕೊಂಡು ಆರಾಮಾಗಿ ಕಟ್ ಮಾಡ್ಬೋದು ಸಿಂಗಲಾಗಿ. ತುಂಬ ಲಾಂಗ್ ಇರೋಲ್ಲ ಗಾಡಿ, ಫುಲ್ ಕಾಂಪ್ಯಾಕ್ಟ್ ಇರುತ್ತೆ. ಸಂಧಿ ಮೂಲೆಯಲ್ಲೆಲ್ಲ ಆರಾಮಾಗಿ ಸುತ್ತರಿಸ್ಬೋದು. ಇಲ್ಲಿ ನೋಡ್ರಿ, ನಾನು ಸುತ್ತರಿಸ್ತಿದ್ದೀನಲ್ಲ, ಇದು ಈಸಿ ಮೆಥಡು. ಆದರೆ ನಾನು ಟ್ಯಾಕ್ಟ್ರಿಲಿ ದೊಡ್ಡ ಟ್ಯಾಕ್ಟ್ರಿ ಏನಾದ್ರು ತೊಗೊಂಬಂದು ಈ ಥರ ತಿರುಗಿಸ್ಬೇಕು ಅಂತಂದರೆ ತುಂಬ ಹಿಂಸೆ, ತಿರುಗಲ್ಲ ಗಾಡಿ. ನೀವೇನೇ ಅಂದ್ರೆ ತಿರುಗಲ್ಲ. ಟಚ್ ಆಗುತ್ತೆ.
ಸ್ವಲ್ಪ ರಿವರ್ಸ್ಗೆ ಹಾಕ್ಕೊಂಡು, ಅಂದರೆ ಇದು ಸಿಂಗಲ್ ಬ್ರೇಕ್ ಎಲ್ಲ ಮಾಡ್ಕೊಂಡು ಹೊಡಿತಾರೆ ಜಾನಿ. ಸಿಂಗಲ್ ಬ್ರೇಕ್ ಎಲ್ಲ ಮಾಡ್ಕೊಂಡು ಹೊಡಿಯೋಕ್ಕೆ ಬರೋಲ್ಲ. ಇದು 2 ಬ್ರೇಕ್ ಬರುತ್ತೆ ಇಲ್ಲಿ, ಆ ಕಡೆ ಒಂದು ಈ ಕಡೆ ಒಂದು, ರೈಟಿಗೆ ಮತ್ತು ಲೆಫ್ಟಿಗೆ. ಇದನ್ನು ಡಿವೈಡ್ ಮಾಡ್ಕೋಬೋದು. ಡಿವೈಡ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಹಾಫ್ ಬ್ರೇಕ್ ಇಟ್ಕೊಂಡು ಬರೀ ಒಂದು ಗಾಲಿ ಬ್ರೇಕ್ ಆಗಿರುತ್ತೆ, ಇನ್ನೊಂದು ಗಾಲಿಲಿ ಮಾತ್ರ ತಿರುಗಿಸ್ತಾರೆ. ನೀವು ಸ್ಟೈರಿಂಗೇ ಬೇಕಾಗಿರಲ್ಲ ಆ ಟೈಮಲ್ಲಿ. ಆ ಥರ ಎಲ್ಲ ಹೊಡಿತಾರೆ. ನೋಡಿದ್ರೆ ನಾನು ಎಷ್ಟು ಈಸಿಯಾಗಿ ಹೋಗ್ಬಿಟ್ಟು ಒಂದು ರೌಂಡ್ ಹೊಡ್ಕೊಂಬಂದೆ. ಇಷ್ಟೇ ಸಿಂಪಲ್ಲಾಗಿ ನೀವು ಗಾಡಿನ ಆರಾಮ ತೋಟದಲ್ಲಿ ಹೆವಿ ಕೆಲಸ ಮಾಡ್ಕೋಬೋದು. ದಿನಕ್ಕೆ ಅಮ್ಮಮ್ಮ ಅಂದರೆ ನೀವು 2-3 ಎಕರೆ ನೀವೇ ಮನೆಯಲ್ಲಿ ತೊಗೊಂಡ್ರು ಗಾಡಿನ 2-3 ಎಕರೆ ನೀವೇ ಉಳುಮೆ ಮಾಡ್ಕೊಬೋದು ಸೀಸನ್ ವೈಸು. ಇವಾಗ ನೋಡಿರಿ, ಇವಾಗ ನಾಳೆ ಇಲ್ಲ ನಾಡ್ದಲ್ಲಿ ಮತ್ತೆ ನಮ್ಮ ತೋಟದಲ್ಲಿ ಓಡಿಸ್ತೀವಿ, ಮತ್ತೆ ಟ್ಯಾಕ್ಟ್ರಿ ಓಡಿಸ್ತೀವಿ. ಅವಾಗ ಇದ್ದರೆ ಅದ್ರ ವೀಡಿಯೋನ ಹಾಕ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಇಷ್ಟೇ ಗುರು, ಸಿಂಪಲಾಗಿ ಹೇಳಬೇಕಿತ್ತು ಯಾಕೆ ಯೂಸ್ ಮಾಡ್ತಾರೆ ಗಾಡಿಗಳು ಅಂತಂದು. ಅದೇ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ನಿಮಗೆ ನಮ್ಮ ಅಡಿಕೆ ತೋಟದಲ್ಲಿ ಈ ಥರ ಕಟ್ ಮಾಡೋದಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ ಅಂದರೆ ಅಡಿಕೆ ತೋಟದಲ್ಲಿ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಇದು ಫ್ರೂಟ್ಸ್ ತೋಟದಲ್ಲಿ, ಹಣ್ಣಿನ ತೋಟದಲ್ಲಿ ದಾಳಿಂಬ್ರೆ ಮತ್ತು ದ್ರಾಕ್ಷಿ ಮತ್ತು ಆರೆಂಜು ಎಲ್ಲ ಹಾಕಿರ್ತಾರಲ್ಲ, ಅಂಥ ತೋಟದಲ್ಲಿ ಆರಾಮಾಗೆ ಕೆಲಸಗಳು ಮಾಡ್ಕೊಳೋದಕ್ಕೆ ಈ ಥರ ಚಿಕ್ಕ ಟ್ಯಾಕ್ಟ್ರಿಗಳ್ನ ತುಂಬ ಯೂಸ್ ಮಾಡ್ತಾರೆ. ಇಷ್ಟು ಹೇಳಬೇಕಿತ್ತು. ಹಾಗಾಗಿ ತುಂಬ ಆಫ್ ರೋಡ್ ಎಲ್ಲ ಮಾಡೋಕ್ಕಾಗಿಲ್ಲ. ಓನರ್ ಇದ್ದರೆ ಎಲ್ಲ ಮಾಡ್ಬೋದು, ಓನರ್ ಇರಲಿಲ್ಲ ಇವತ್ತು, ಹಂಗಾಗಿ ನಾನೇ ತೊಗೊಂಬಂದಿದ್ದೀನಿ. ಸಾಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ನಮ್ಮ ಊರು ಅಲ್ಲಿ ಕಾಣ್ತಿದೆಯಲ್ಲ, ಅದೇ ನಮ್ಮ ಊರು. ಈ ಗಾಡಿ ಕೂಡ ಬಂದುಬಿಟ್ಟು ಅವ್ರದ್ದೇ. ಈ ಗಾಡಿ ಓನರ್, ಈ ಗಾಡಿ ಅವ್ರದ್ದು, ಮತ್ತು ಅವ್ರದ್ದು ಟ್ರ್ಯಾಲಿನ ಅವ್ರದ್ದೇ ಅನಿಸುತ್ತೆ. ಮತ್ತು ಇನ್ನೊಂದು ಗಾಡಿ ಇದೆ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಏನಾದರೂ ಕೆಲ್ಸಕ್ಕೆ ಹೋಗಿರ್ಬೋದು ಮೋಸ್ಟ್ಲಿ. ನಿಮ್ಗೆ ಏನಾದರೂ ತೋಟದಲ್ಲಿ ಯಾವ ಥರ, ಯೋಪ ಫುಲ್ಲು ಹೆಲ್ಮೆಟ್ ಹಾಕ್ಕೊಂಡು ಮಂಗಾಗ್ಬಿಟ್ಟಿದ್ದೀನಿ. ನಿಮ್ಗೇನಾದರೂ ತೋಟದಲ್ಲಿ ಕೆಲಸ ಮಾಡಿಸ್ಕೋಬೇಕು ಅಂತಂದರೆ, ಈ ಥರ ರೋಟ್ರ್ ಓಡಿಸೋದು ಮತ್ತು ಕಲ್ಟಿವೇಟ್ರು, ಫ್ಲೋ, ಆ ಥರ ಬಾಂಡ್ಲಿ ಏನಾದರೂ ಓಡಿಸ್ಕೊಳೋದಿತ್ತು ಅಂತಂದರೆ ಪರ್ಸ್ನಲಾಗಿ DM ಮಾಡಿರಿ, ಕಮೆಂಟ್ ಹಾಕಿ. ನಿಮಗೆ ಬೇಕು ಅಂತಂದರೆ ಅವ್ರನ್ನ ಪರ್ಸ್ನಲಾಗಿ ನಾನು ನಂಬರ್ ಕೊಡ್ತೀನಿ. ಇಲ್ಲೆಲ್ಲ ಡಿಸ್ಪ್ಲೇ ಮಾಡೋದಿಲ್ಲ ನಂಬರ್ಗಳನ್ನ, ಸುಮ್ಮನೆ ಫೋನ್ ಮಾಡಿಬಿಟ್ಟು ತಲೆ ತಿಂತೀರ. ಬೇಕು ಅಂತಂದರೆ ಹೇಳಿ, ಫೋನ್ ನಂಬರ್ನ ನಿಮಗೆ ಪರ್ಸ್ನಲಾಗಿ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಅವರು ನಿಮಗೆ ಕೆಲಸ ಮಾಡಿಕೊಡ್ತಾರೆ. ನನ್ನ ಒಂದು ಟ್ರೆಂಡ್ ಅಂತಂದರೆ ಇದೇ ಥರ ನಾನು ವೀಡಿಯೋ ಮಾಡೋದು, ರಾ ಆಗಿರುತ್ತೆ. ಮತ್ತು ಅಲ್ಲಿ ಇಲ್ಲಿ ವೀಡಿಯೋನ ಮಿಕ್ಸ್ ಮಾಡಂತೂ ಹಾಕಲ್ಲ. ಇದೇ ಥರ ವೀಡಿಯೋಗಳು ಬರ್ತಾ ಇರುತ್ತೆ. ಮತ್ತು ಫಾರ್ಮಿಂಗ್ ಸಂಬಂಧಪಟ್ಟಂಥ ವೀಡಿಯೋಗಳು ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೆಕ್ಸ್ಟು ಈ ಡಿಸೆಂಬರ್ ಮುಗಿದ್ಮೇಲೆ ಜನವರಿಯಿಂದ ಬರೀ ಅದೇ ವೀಡಿಯೋಗಳು ಬರ್ತಾ ಇರುತ್ತೆ. ವಿತ್ ಗಾಡಿ ವೀಡಿಯೋಗಳು ಬರ್ತಾ ಇರುತ್ತೆ, ತೋಟದ ಬಗ್ಗೆನೂ, ಅಡಿಕೆ ತೋಟದ ಬಗ್ಗೆನೂ ವೀಡಿಯೋಗಳು ಬರ್ತಾ ಇರುತ್ತೆ. ನೋಡ್ತಾ ಇರಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ರಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್ ಗಾಯ್ಸ್.